ಸಂಸದ ಪ್ರಜ್ವಲ್ ರೇವಣ್ಣ ರಿಟರ್ನ್ ಕ್ಲೈಮ್ಯಾಕ್ಸ್. ಬೆಂಗಳೂರಿಗೆ ಬರೋದಕ್ಕೆ ಪ್ರಜ್ವಲ್ ರೇವಣ್ಣ ಅವರ ವಿಮಾನ ಟಿಕೆಟ್ ಬುಕ್ ಆಗಿದೆ. ಜರ್ಮನಿಯ ಮ್ಯೂನಿಚ್ನಿಂದ ಬೆಂಗಳೂರಿಗೆ ಪ್ರಜ್ವಲ್ ಗುರುವಾರ ಮಧ್ಯರಾತ್ರಿ ಬೆಂಗಳೂರಿಗೆ ಬರಲಿದ್ದಾರೆ. ಪ್ರಜ್ವಲ್ ಲುಫ್ತಾನ್ಸಾ ಏರ್ಲೈನ್ಸ್ ಟಿಕೆಟ್ ಬುಕ್ ಮಾಡಿದ್ದಾರೆ. ಪ್ರಜ್ವಲ್ ಶುಕ್ರವಾರ ಎಸ್ಐಟಿ ವಿಚಾರಣೆಗೆ ಪ್ರಜ್ವಲ್ ಹಾಜರಾಗಲಿದ್ದಾರೆ. ಗುರುವಾರ ಮಧ್ಯಾಹ್ನ 12:05 ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ. ಗುರುವಾರ ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರಿಗೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಬಿಸಿನೆಸ್ ಕ್ಲಾಸ್ ಟಿಕೆಟ್ ಅನ್ನು ಪ್ರಜ್ವಲ್ ರೇವಣ್ಣ ಬುಕ್ ಮಾಡಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಎಸ್ಐಟಿ ಫುಲ್ ಅಲರ್ಟ್ ಆಗಿದೆ. ಪ್ರಜ್ವಲ್ ಬರ್ತಾ ಇದ್ದಂತೆ ಎಸ್ಐಟಿ ಟೀಮ್ ಅರೆಸ್ಟ್ ಮಾಡೋದಕ್ಕೆ ರೆಡಿ ಆಗಿದೆ. ಶುಕ್ರವಾರ 10 ಗಂಟೆಗೆ ಎಸ್ಐಟಿ ವಿಚಾರಣೆಗೆ ಪ್ರಜ್ವಲ್ ಹಾಜರಾಗೋದಾಗಿ ತಿಳಿಸಿದ್ದಾರೆ. ಆದರೆ ಲುಕೌಟ್ ನೋಟಿಸ್ ಜಾರಿಯಾಗಿರೋದ್ರಿಂದ ಪ್ರಜ್ವಲ್ ಬರ್ತಿದ್ದಂತೆ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಮ್ಯೂನಿಚ್ ಟು ಬೆಂಗಳೂರು ಗುರುವಾರ ಟಿಕೆಟ್ ಬಿಸಿನೆಸ್ ಕ್ಲಾಸ್ ನ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ ಪ್ರಜ್ವಲ್. ಈ ಹಿಂದೆ ಕೂಡ ಪ್ರಜ್ವಲ್ ರೇವಣ್ಣ 5 ಬಾರಿ ಟಿಕೆಟ್ ಬುಕ್ ಆಗಿ ಕ್ಯಾನ್ಸಲ್ ಆಗಿದ್ದನ್ನ ನೋಡಿದ್ವಿ. ಆದ್ರೆ ಈ ಬಾರಿ ತಾವೇ ವಿಡಿಯೋ ಮಾಡಿ ಬೆಂಗಳೂರಿಗೆ ವಾಪಸ್ ಆಗೋದಾಗಿ ತಿಳಿಸಿರೋದ್ರಿಂದ ಪ್ರಜ್ವಲ್ ರಿಟರ್ನ್ಗೆ ಟಿಕೆಟ್ ಬುಕ್ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ. 12:05ಕ್ಕೆ ಟಿಕೆಟ್ ಬುಕ್ ಆಗಿದೆ. ಪ್ರಜ್ವಲ್ ಬೆಂಗಳೂರಿಗೆ ಬಂದಿಳಿತಾ ಇದ್ದಂತೆ ವಶಕ್ಕೆ ಪಡೆಯೋದಕ್ಕೆ ಎಸ್ಐಟಿ ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಗುರುವಾರ ಮಧ್ಯಾಹ್ನ 12:05 ಫ್ಲೈಟ್ ಟಿಕೆಟ್ ಬುಕ್ ಆಗಿರೋದು. ಗುರುವಾರ ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರಿಗೆ ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ. ಬಿಸಿನೆಸ್ ಕ್ಲಾಸ್ನ ಟಿಕೆಟ್ ಪ್ರಜ್ವಲ್ ರೇವಣ್ಣ ಬುಕ್ ಮಾಡಿರುವಂಥದ್ದು. ಪ್ರಜ್ವಲ್ ವಿಮಾನದ ಟಿಕೆಟ್ ಗಮನಿಸ್ತಾ ಇದ್ದೀವಿ. 12:05ಕ್ಕೆ ಅಲ್ಲಿಂದ ಹೊರಡುತ್ತೆ. 12:30ಕ್ಕೆ ಮಧ್ಯರಾತ್ರಿ ಬೆಂಗಳೂರಿಗೆ ಎಂಟ್ರಿ ಕೊಡುತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ 1 ತಿಂಗಳ ಮೇಲಾಯಿತು. ಈಗ ವಿಡಿಯೋ ಮಾಡಿ ತಾನು ವಾಪಸ್ ಬರ್ತೀನಿ ಅಂತ ಹೇಳಿದ್ದಾರೆ. ಈಗ ಅವರ ಟಿಕೆಟ್ ಕೂಡ ಬುಕ್ ಆಗಿದ್ದು, ಆ ಟಿಕೆಟ್ ಕೂಡ ಲಭ್ಯ ಆಗ್ತಾ ಇದೆ. ಈ ಹಿಂದೆಯೂ ಈ ರೀತಿ ಟಿಕೆಟ್ ಬುಕ್ ಆಗಿತ್ತು, ಕ್ಯಾನ್ಸಲ್ ಆಗಿತ್ತು, ಇದೆಲ್ಲವನ್ನ ನಾವು ನೋಡಿದ್ವಿ. ಆದ್ರೆ ಈ ಬಾರಿ ಪಕ್ಕಾ ಪ್ರಜ್ವಲ್ ಬರುವಂತದ್ದು. ಬರ್ತಿದ್ದಂತೆ ಯಾವ ರೀತಿಯ ಸಿದ್ಧತೆಗಳಾಗಿದೆ ವಶಕ್ಕೆ ಪಡೆಯೋದಕ್ಕೆ? ಖಂಡಿತವಾಗಿಯೂ ಪ್ರತಿಮಾ, ಹಿಂದೆ ಸುಮಾರು 5ಕ್ಕೂ ಅಧಿಕ ಬಾರಿ ಏನು ಪ್ರಜ್ವಲ್ ರೇವಣ್ಣ ಅವರು ಏನು ಜರ್ಮನ್ ನಿಂದ ಬೆಂಗಳೂರಿಗೆ ಏನು ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು, ಅದನ್ನ ಸುಮಾರು 5ಕ್ಕಿಂತ ಹೆಚ್ಚು ಬಾರಿ ಕ್ಯಾನ್ಸಲ್ ಅನ್ನ ಮಾಡ್ಕೊಂಡಿದ್ರು. ಇದೀಗ ಕೊನೆಗೂ ಪ್ರಜ್ವಲ್ ರೇವಣ್ಣ ಏನೊಂದು ವಿಡಿಯೋ ಮುಖಾಂತರ ನಾನು ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾನೆ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಅವರು ಬುಕ್ ಮಾಡ್ಕೊಂಡಿರುವಂತಹ ಟಿಕೆಟ್ ಮಾಹಿತಿ ಲಭ್ಯ ಆಗಿರುವಂತದ್ದು. ಅವರು ಗುರುವಾರ ಮಧ್ಯಾಹ್ನ ಜರ್ಮನ್ ಮುನಿಚ್ನಿಂದ ಹೊರಡ್ತಾರೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಟಿಕೆಟ್ನ ಮುಖಾಂತರ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಅಲ್ಲಿ ಮಧ್ಯಾಹ್ನ ಹೊರಟ್ರೆ ಇಲ್ಲಿ ಶುಕ್ರವಾರ ಬೆಳಿಗ್ಗೆ ಅಂದ್ರೆ ಗುರುವಾರ ರಾತ್ರಿ ಒಂದು 12:30ಗೆ ಬರುವಂತಹ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಜೊತೆಗೆ ಪ್ರಜ್ವಲ್ ರೇವಣ್ಣ ಬರ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಇನ್ನು ಅವರು ಬಂದ ನಂತರವೇ ಉತ್ತರ ಸಿಗಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಏನು 5 ಬಾರಿ ಅವರು ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ರು. ಈಗ ಕೊನೆಗೂ ಒಂದು ವಿಡಿಯೋ ಮುಖಾಂತರ ನಾನು ಬರ್ತಾ ಇದ್ದೇನೆ ಅನ್ನುವಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಅವರ ಬರೋವರೆಗೂ ಸಹ ಅವರು ಬರ್ತಾರಾ ಇಲ್ವಾ ಅನ್ನುವಂಥದ್ದು ಕನ್ಫರ್ಮ್ ಇಲ್ಲ. ಆದ್ರೆ ಎಸ್ಐಟಿ ಅಧಿಕಾರಿಗಳು ಮಾತ್ರ ಒಂದು ಟೀಮ್ ಅನ್ನ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಒಂದು ವೇಳೆ ಮುಂಚಿತವಾಗಿ ಬಂದರೂ ಸಹ ಈಗಾಗಲೇ ಏರ್ಪೋರ್ಟ್ ನಲ್ಲಿ ಎಸ್ಐಟಿ ಅಧಿಕಾರಿಗಳು ಬಿಟ್ಟಿರುವಂತದ್ದು. ಯಾವಾಗಾದ್ರೂ ಸರಿ ಪ್ರಜ್ವಲ್ ಬಂದ ಕೂಡಲೇ ಅವರನ್ನ ವಶಕ್ಕೆ ಪಡೆಯಲಾಗುತ್ತೆ. ಯಾಕಂದ್ರೆ ಈಗಾಗಲೇ ಅವರಿಗೆ LOC ಇಶ್ಯೂ ಆಗಿರುವಂತದ್ದು, ಲುಕ್ಔಟ್ ನೋಟಿಸ್ ಈಗಾಗಲೇ ಹೊರಡಿಸಲಾಗಿದೆ. ಹೀಗಾಗಿ ಅವ್ರಿಗೆ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಲಾಗಿತ್ತು. ಜೊತೆಗೆ ಏನೊಂದು ವಾಂಟೆಡ್ ಇದು ಲಿಸ್ಟ್ ನಲ್ಲಿ ಇದ್ರು. ಹೀಗಾಗಿ ಅವರನ್ನ
ಕೂಡಲೇ ಅಲ್ಲಿ ಬಂದ ಕೂಡಲೇ ಸಹ ಬಂಧನ ಮಾಡೋದಕ್ಕೆ ಎಲ್ಲ ತಯಾರಿಗಳನ್ನ SIT ಅಧಿಕಾರಿಗಳು ಮಾಡ್ಕೊಂಡಿರುವಂತದ್ದು. ಒಂದು ವೇಳೆ ವಿಡಿಯೋ ಮಾಡಿ ಪ್ರಜ್ವಲ್ ಹೇಳಿರೋದು ಶುಕ್ರವಾರ ತಾನು ಬೆಳಿಗ್ಗೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ. ಆದ್ರೆ ವಿಚಾರಣೆಗೆ ಹಾಜರಾಗೋದಕ್ಕೆ ಸಮಯವನ್ನ ಪ್ರಜ್ವಲ್ ನಿಗದಿಪಡಿಸೋದಕ್ಕಾಗಲ್ಲ ಅಲ್ವಾ? SITಗೆ ಆಲ್ರೆಡಿ ಲುಕ್ಔಟ್ ನೋಟಿಸ್ ಕೊಟ್ಟಿರೋದ್ರಿಂದ ರಾತ್ರಿ 12:30 ಗುರುವಾರ ಬರ್ತಾರೆ ಅಂತಂದ್ರೆ ಬಂದಿಳಿತಾ ಇದ್ದಂತೆ ವಶಕ್ಕೆ ಪಡೆಯುವಂತ ಒಂದು ಪ್ರಯತ್ನಗಳಾಗತ್ತಾ ಅಂತ 10 ಗಂಟೆವರೆಗೂ ಕಾಯೋದಕ್ಕೆ SIT ಅಂತೂ ಸಿದ್ಧ ಇರಲ್ಲ ಅಲ್ವಾ? ಖಂಡಿತವಾಗಿ ಪ್ರತಿಮಾ, ಈ ಒಂದು ಪ್ರಕರಣ ದಾಖಲಾದಂತ ಪ್ರಾರಂಭದ ಹಂತದ ತನಿಖೆಯಲ್ಲಿ ಪ್ರಜ್ವಲ್ ರೇವಣ್ಣಗೆ ಒಂದು ನೋಟಿಸ್ ಅನ್ನ SIT ಅಧಿಕಾರಿಗಳು ಕೊಟ್ಟಿದ್ರು. ಆ ನೋಟಿಸ್ ಪ್ರಕಾರ ಏನಾದ್ರು ಅವ್ರು ಹಾಜರಾಗಿದ್ರೆ ಅವ್ರಿಗೆ ಕಾಲಾವಕಾಶ ಕೇಳಿ ಇವತ್ತು ಬರ್ತೀನಿ ಬರುವಂತ ಅವಕಾಶ ಇತ್ತು. ಆದ್ರೆ ಈಗಾಗಲೇ ಸಮಯ ಮೀರೋಗಿದೆ. ಅವ್ರಿಗೆ ಸಾಕಷ್ಟು ಅವ್ರಿಗಾಗಿ ಹುಡುಕಾಟವನ್ನ SIT ಅಧಿಕಾರಿಗಳು ಮಾಡ್ತಾ ಇದ್ರು. ಅವ್ರಿಗೆ ಬ್ಲೂ ಕಾರ್ನರ್ ನೋಟಿಸ್ ಓಡಿಸಿದ್ರು, ಜೊತೆಗೆ ಲುಕ್ಔಟ್ ನೋಟಿಸ್ ಅನ್ನ ಓಡಿಸಿದ್ರು. ಹೀಗಾಗಿ ಅವರು ಕೊಟ್ಟಂತಹ ಸಮಯಕ್ಕೆ ಬಂದು ವಿಚಾರಣೆಗೆ ಹಾಜರಾಗುವಂತಹ ಅವಕಾಶ ಇಲ್ಲ. SIT ಅಧಿಕಾರಿಗಳ ಕಣ್ಣಿಗೆ ಬಿದ್ದ ಕೂಡಲೇ ಪ್ರಜ್ವಲ್ ರೇವಣ್ಣ ಅಲ್ಲಿಗೆ SIT ಅಧಿಕಾರಿಗಳು ಅವರನ್ನ ಬಂಧನ ಮಾಡ್ಕೊಳ್ತಾರೆ. ಅದಾದ ಬಳಿಕ ಬಂಧನದ ಪ್ರಕ್ರಿಯೆ ಏನಿದೆ ಅದನ್ನ ಮಾಡ್ತಾರೆ. ಒಂದಷ್ಟು ಮೆಡಿಕಲ್ ಟೆಸ್ಟ್ ಇರುತ್ತೆ, ಆ ಎಲ್ಲ ಟೆಸ್ಟ್ ಗಳನ್ನ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತ ಕೆಲಸ ಆಗುತ್ತೆ. ನಂತರ ಅವರು ಕಸ್ಟಡಿಗೆ ಪಡಿತಾರೆ. ಅದಾದ ಬಳಿಕ ವಿಚಾರಣೆ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಆದ್ರೆ ಪ್ರಜ್ವಲ್ ರೇವಣ್ಣಗೆ ತಾವು ನಿಗದಿಪಡಿಸಿದಂತಹ ದಿನಾಂಕಕ್ಕೆ ಬಂದು ಸಮಯಕ್ಕೆ ಬಂದು ವಿಚಾರಣೆಗೆ ಹಾಜರಾಗುವಂತ ಅವಕಾಶ ಈಗ ಅವರ ಕೈಯಲ್ಲಿ ಇಲ್ಲ. SIT ಅಧಿಕಾರಿಗಳು ಕಣ್ಣಿಗೆ ಬಿದ್ದ ಕೂಡಲೇ ಅವರನ್ನ ಬಂಧನ ಮಾಡೇ ಮಾಡ್ತಾರೆ ಅನ್ನುವಂತ ಎಲ್ಲ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಪ್ರತಿಮಾ, ಹರೀಶ್, ಈಗ ವಿಡಿಯೋ ಮೂಲಕ ಪ್ರಜ್ವಲ್ ರಿಂದ ಬಂದಂತಹ ಮಾಹಿತಿ ಅಷ್ಟೇನಾ ಅಥವಾ SIT ಅಧಿಕಾರಿಗಳಿಗೆ ಬೇರೆ ಮಾಹಿತಿಗಳು ಲಭ್ಯ ಆಗಿದೆಯಾ? ಪ್ರಜ್ವಲ್ ಎಲ್ಲಿದ್ದಾರೆ, ಹೇಗೆ ಹೊರಡ್ತಾರೆ, ಎಷ್ಟು ಗಂಟೆಗೆ ಇಲ್ಲಿ ಬಂದು ಇಳಿತಾರೆ, ನಂತರ ಏನ್ ಮಾಡ್ತಾರೆ, ಇದೆಲ್ಲದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಗಳು SITಯ ಬಳಿ ಬೇರೆ ಮೂಲಗಳಿಂದ ತಿಳಿದುಕೊಳ್ಳಲಾಗಿದೆಯಾ ಹೇಗೆ ಅಂತ? ಖಂಡಿತವಾಗಿ ಪ್ರತಿಮಾ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಕುರಿತಾಗಿ ನಿರಂತರವಾಗಿ SIT ಅಧಿಕಾರಿಗಳು ಹುಡುಕಾಟವನ್ನ ಮಾಡ್ತಾ ಇದ್ರು. ಅವರ ಸಂಪರ್ಕಕ್ಕೂ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಪ್ರಜ್ವಲ್ ರೇವಣ್ಣ ಅವರ ಸಂಪರ್ಕಕ್ಕೆ ಇದುವರೆಗೂ ಸಿಕ್ಕಿಲ್ಲ. ಆದ್ರೆ ಅವರು ಈಗಾಗಲೇ ಜರ್ಮನಿಯಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಮಾತ್ರ ಸಿಗ್ತಾ ಇದೆ. ಆದ್ರೆ ಜರ್ಮನಿಯಲ್ಲೇ ಇದ್ದಾರೆ ಅನ್ನುವಂಥ ಏನೊಂದು ಅದಕ್ಕೆ ಕನ್ಫರ್ಮೇಶನ್ ಇಲ್ಲ. ಆದ್ರೆ ಈ ಒಂದು ಟಿಕೆಟ್ ಏನ್ ಬುಕ್ ಆಗಿದೆ ಅದನ್ನ ನೋಡ್ದ ಹೋದಂತಹ ಸಂದರ್ಭದಲ್ಲಿ ಅವರು ಜರ್ಮನಿಯಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ SIT ಅಧಿಕಾರಿಗಳು ಟಿಕೆಟ್ ಮುಖಾಂತರ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಜೊತೆಗೆ SIT ಅಧಿಕಾರಿಗಳಿಗೆ ನಿರಂತರವಾಗಿ ಪ್ರಜ್ವಲ್ ರೇವಣ್ಣವನ್ನ ಹುಡುಕಾಟ ಮಾಡುವಂತ ಕೆಲಸ ಆಗಿತ್ತು. ಅವರಿಗಾಗಿ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಜೊತೆಗೆ ವಿದೇಶಾಂಗ ಒಂದು ಇಲಾಖೆ ಮುಖಾಂತರ ಸಹ ಅವರ ಬಂಧನಕ್ಕಾಗಿ ಪ್ರಯತ್ನವನ್ನ ಮಾಡಿದ್ರು. ಈ ಎಲ್ಲಾ ಪ್ರಯತ್ನಗಳು ಆಗಿತ್ತು. ಆದ್ರೆ ಪ್ರಜ್ವಲ್ ರೇವಣ್ಣ ಜಾಡು ಪತ್ತೆ ಹಚ್ಚುವಲ್ಲಿ SIT ಅಧಿಕಾರಿಗಳು ನಿಜಕ್ಕೂ ವಿಫಲ ಆಗಿದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದುವರೆಗೂ ಅವರು ಏನು ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಯಾರಿಗೂ ಗೊತ್ತಿಲ್ಲ. ಆದ್ರೆ ಏನು ಒಂದು ವಿಡಿಯೋವನ್ನ ಅವರು ಮಾಡಿದ್ರು, ಅದಾದ ಬಳಿಕವೇ ಅವರು ಎಲ್ಲಿದ್ದಾರೆ ಅನ್ನುವಂತ ಒಂದು ಸ್ಪಷ್ಟ ಚಿತ್ರಣ SIT ಅಧಿಕಾರಿಗಳಿಗೆ ಸಿಕ್ಕಿರ್ಬೋದು. ಆದ್ರೆ ಇಲ್ಲಿ ತನಕ SIT ಅಧಿಕಾರಿಗಳ ಮೂಲದಿಂದ ಪ್ರಜ್ವಲ್ ಇಲ್ಲೇ ಇದ್ದಾರೆ ಅನ್ನುವಂತ ಮಾಹಿತಿಗಳು ಎಲ್ಲೂ ಸಿಕ್ಕಿಲ್ಲ. ಆದ್ರೆ ಪ್ರಜ್ವಲ್ ರೇವಣ್ಣ ಜರ್ಮನಿಯಲ್ಲಿ ಇದ್ದಾರೆ ಅನ್ನುವಂಥದ್ದು ಅವರು ಈಗ ಬುಕ್ ಮಾಡಿರುವಂತಹ ಟಿಕೆಟ್ ನಿಂದಷ್ಟೇ ಅವರು ಜರ್ಮನಿಯಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ SIT ಅಧಿಕಾರಿಗಳಿಗೆ ಗೊತ್ತಾಗಿರುವಂತದ್ದು. ಪ್ರತಿಮಾ, ಎಸ್ ಹರೀಶ್, ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡೆದುಕೊಳ್ತೀನಿ. ಇನ್ನು KR ನಗರ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೂ ಬಂಧನದ ಭೀತಿ ಕಾಡ್ತಾ ಇರೋದ್ರಿಂದಾಗಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ದಾರೆ. ಆ ಜಾಮೀನು ಭವಿಷ್ಯ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗಿದೆ. ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಆರಂಭ ಆಗಲಿದೆ. ಮೊನ್ನೆ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರು ಭವಾನಿ ರೇವಣ್ಣ. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ಇವತ್ತಿಗೆ ಅರ್ಜಿ ವಿಚಾರಣೆ ನಿಗದಿಯಾಗಿದೆ. SIT ನೋಟಿಸ್ ಏನು ಕೊಡಲಾಯಿತು ಭವಾನಿ ರೇವಣ್ಣ ಅವರಿಗೆ ವಿಚಾರಣೆಗೆ ಹಾಜರಾಗಿ ಅಂತ. ಆ ನೋಟಿಸ್ ಸಿಗ್ತಾ ಇದ್ದಂತೆ ಬಂಧನದ ಭೀತಿಯಿಂದಾಗಿ ಜಾಮೀನಿಗೆ ಅರ್ಜಿ ಹಾಕೊಳ್ತಾರೆ ಭವಾನಿ ರೇವಣ್ಣ. ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ಆ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದೆ. ಜಾಮೀನು ಅರ್ಜಿ ಭವಿಷ್ಯ ನಿರ್ಧಾರ ಆಗುತ್ತೆ. ಭವಾನಿ ರೇವಣ್ಣ ಅವರ ಪರ ವಕೀಲ ಸಂದೇಶ್ ಚೌಟ ವಾದವನ್ನ ಮಂಡಿಸಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನಿನ ಭವಿಷ್ಯ ನಿರ್ಧಾರ ಆಗುತ್ತೆ. KR ನಗರ ಕಿಡ್ನಾಪ್ ಕೇಸ್ನಲ್ಲಿ ಸಂತ್ರಸ್ತೆಯ ಮಗ ಕೊಟ್ಟಂತಹ ದೂರನ್ನ ಆಧರಿಸಿ ಅದರಲ್ಲಿ
ಭವಾನಿಯವರ ಹೆಸರಿದ್ದಂತಹ ಹಿನ್ನೆಲೆಯಲ್ಲಿ, ಜೊತೆಗೆ ಈಗಾಗಲೇ 6 ಜನರನ್ನ ಈ ಕೇಸ್ನಲ್ಲಿ ಬಂಧಿಸಲಾಗಿದೆ ಎಸ್ಐಟಿ ಕಡೆಯಿಂದ. ಅವರ ಹೇಳಿಕೆಯನ್ನ ಆಧರಿಸಿ ಮಹಿಳೆ ಕರೆದುಕೊಂಡು ಹೋಗಿದ್ದು ಭವಾನಿ ಸಂಬಂಧಿಯಾಗಿರುವುದರಿಂದಾಗಿ ಭವಾನಿಯವರ ಹೆಸರು ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಭವಾನಿಯವರಿಗೆ ವಿಚಾರಣೆಗೆ ಹಾಜರಾಗಿ ಅಂತ ಎಸ್ಐಟಿ ನೋಟಿಸ್ ಕೊಟ್ಟಿತ್ತು. ನೋಟಿಸ್ ಬರ್ತಾ ಇದ್ದಂತೆ ಬಂಧನದ ಭೀತಿಯಿಂದಾಗಿ ಜಾಮೀನಿಗೆ ಅರ್ಜಿ ಹಾಕೊಳ್ತಾರೆ ಭವಾನಿ ರೇವಣ್ಣ. ಆ ಅರ್ಜಿ ವಿಚಾರಣೆ ಇವತ್ತಿಗೆ ಮುಂದೂಡಿಕೆಯಾಗಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭವಾನಿ ನಿರೀಕ್ಷಣಾ ಜಾಮೀನು ಅರ್ಜಿಯ ಭವಿಷ್ಯ ನಿರ್ಧಾರ ಆಗುತ್ತೆ. ಈಗಾಗಲೇ ಇದೇ ಪ್ರಕರಣದಲ್ಲಿ ಎಸ್ಐಟಿ ವಶದಲ್ಲಿದ್ದು ನ್ಯಾಯಾಂಗ ಬಂಧನಕ್ಕೊಳಗಾಗಿ ಜೈಲು ಪಾಲಾಗಿ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ ಎಚ್.ಡಿ. ರೇವಣ್ಣ. ಈಗ ಪತ್ನಿಯ ಸರದಿ. ಇದೇ ಕೇಸ್ನಲ್ಲಿ ಈಗ ಭವಾನಿಯವರಿಗೂ ಕೂಡ ಬಂಧನದ ಭೀತಿ ಕಾಡ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಜೈಲು ಪಾಲಾಗಿ ಬೇಲ್ ಮೇಲೆ ಹೊರಬಂದಿದ್ದಾಯ್ತು. ಈಗ ಭವಾನಿಯವರ ಸರದಿನ ಇವತ್ತಿನ ಜಾಮೀನು ಅರ್ಜಿ ವಿಚಾರಣೆ ಏನಿದೆ ಅದು ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ? ಭವಾನಿಯವರ ಮೇಲೆ ಕೇಳಿ ಬಂದಿರುವಂತಹ ದೂರು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ? ಖಂಡಿತವಾಗಿ ಪ್ರತಿಮಾ, ಈಗಾಗಲೇ ಏನು KR ನಗರದ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭವಾನಿ ರೇವಣ್ಣ ಅವರ ಏನು ಪತಿ ರೇವಣ್ಣ ಅವರು ಏನಿದ್ರು ಅವರು ಒಂದು ಜೈಲಿಗೆ ಸಹ ಹೋಗಿ ಬಂದಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೂ ಸಹ ಭವಾನಿ ರೇವಣ್ಣಗೂ ಬಂಧನದ ಭೀತಿ ಎದುರಾಗಿತ್ತು. ಯಾಕಂದ್ರೆ ನಿನ್ನೆ ಕೋರ್ಟ್ನಲ್ಲಿ ವಾದ ನೋಡಿದಂತಹ ಸಂದರ್ಭದಲ್ಲಿ ಅವರು ದಿನದಿಂದ ದಿನಕ್ಕೆ ಏನೊಂದು ಆರೋಪಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಅವರಿಗೂ ಒಂದು ಇವರನ್ನು ಬಂಧನ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ನಿರೀಕ್ಷಣಾ ಜಾಮೀನು ನೀಡಬೇಕು ಅಂತೇಳಿ ಭವಾನಿ ಪರ ವಕೀಲರು ಮನವಿಯನ್ನ ಸಲ್ಲಿಸಿದ್ರು. ಆದ್ರೆ ಅವ್ರಿಗೆ ಇಲ್ಲಿ ಪ್ರಮುಖವಾಗಿ ಅವರಿಗೆ ಭವಾನಿ ರೇವಣ್ಣಗೆ ಬಂಧನ ಭೀತಿ ಎದುರಾಗಿದೆ ಅನ್ನುವಂಥದ್ದು ಇಲ್ಲಿ ಖಂಡಿತವಾಗಿ. ಆದ್ರೆ ಇಲ್ಲಿ ತನಕ ಭವಾನಿ ರೇವಣ್ಣದ ಬಂಧನದ ಕುರಿತು SITಯಿಂದ ಯಾವುದೇ ಸುಳಿವು ಸಿಕ್ಕಿಲ್ಲ. ಹೀಗಾಗಿ ಅವರು ಬಂಧನದ ಭೀತಿಯಿಂದಾಗಿ ಅವರು ನಿರೀಕ್ಷಣಾ ಜಾಮೀನನ್ನ ಸಲ್ಲಿಕೆ ಮಾಡಿದ್ರು. ಜೊತೆಗೆ ನಿನ್ನೆ ಏನು ಅವರ ಪರ ವಕೀಲರು ನಿನ್ನೆ ವಾದ ಮಾಡಿದಂತಹ ಸಂದರ್ಭದಲ್ಲಿ ಏನು ಅವರಿಗೆ ಬಂಧನದ ಭೀತಿ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಹೀಗಾಗಿ ಅವರು ನಿರೀಕ್ಷಣಾ ಜಾಮೀನನ್ನ ನಿನ್ನೆ ಸಲ್ಲಿಸಿದ್ರು. ಜೊತೆಗೆ ಒಂದಷ್ಟು ವಾದ ಆಯ್ತು. ಆದ್ರೆ ನಿನ್ನೆ ವಿಚಾರಣೆಯನ್ನ ಇವತ್ತು 11 ಗಂಟೆಗೆ ಮುಂದೂಡಲಾಗಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಸದ್ಯಕ್ಕೆ ಕಾದ್ ನೋಡ್ಬೇಕಾಗಿದೆ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಂತದ್ದು. ಆದ್ರೆ ಒಟ್ಟಾರೆಯಾಗಿ ಭವಾನಿ ರೇವಣ್ಣ ಅವರಿಗೆ ಈಗಾಗಲೇ ಏನು ಬಂಧನದ ಭೀತಿ ಎದುರಾಗಿರುವಂತದ್ದು ಖಂಡಿತ ಪ್ರತಿಮೆ. ಎಸ್ ಹರೀಶ್, ಇನ್ನಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತೀನಿ. ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬಂದಿರುವ ಅತ್ಯಾಚಾರ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ದೇಶಕ್ಕೆ ಬರ್ತಾ ಇದ್ದಂತೆ ಅರೆಸ್ಟ್ ಮಾಡೋದಕ್ಕೆ ಸಿದ್ಧತೆಯಾಗಿದೆ. ಪ್ರಜ್ವಲ್ ರೇವಣ್ಣ ಅವರನ್ನ ವಿಚಾರಣೆ ಮಾಡೋದಕ್ಕೂ SIT ಎಲ್ಲ ತಯಾರಿಯನ್ನ ನಡೆಸಿದೆ. 2 ಆಯಾಮಗಳಲ್ಲಿ ಪ್ರಜ್ವಲ್ ವಿಚಾರಣೆಗೆ ಪ್ಲಾನ್ ಆಗಿದೆ. ತನಿಖೆ ವೇಳೆ ಪ್ರಜ್ವಲ್ 2 ರೀತಿಯ ಪ್ರತಿಕ್ರಿಯೆ ಕೊಡುವಂತಹ ಸಾಧ್ಯತೆ ಇದೆ. ಒಂದೋ ತಪ್ಪನ್ನ ಒಪ್ಪಿಕೊಳ್ಳೋದು, ಇಲ್ಲ ಆರೋಪವನ್ನ ತಳ್ಳಿ ಹಾಕೋದು. ಪ್ರಜ್ವಲ್ ರೇವಣ್ಣ ತನಿಖೆ ವೇಳೆ ತಪ್ಪೊಪ್ಪಿಕೊಂಡ್ರೆ ಮುಂದೇನು, ಪ್ರಜ್ವಲ್ ತಪ್ಪೇ ಮಾಡಿಲ್ಲ ಅಂತ ವಾದಿಸಿದ್ರೆ ಆಗ ವಿಚಾರಣೆ ಹೇಗೆ ನಡೆಯುತ್ತೆ? ಈ 2 ಆಯಾಮಗಳಲ್ಲೂ ಕೂಡ ತನಿಖೆಗೆ SIT ತಯಾರಿಯನ್ನ ನಡೆಸಿದೆ. ಪ್ರಜ್ವಲ್ ವಾಪಸ್ಗೆ ಕಾಯ್ತಾ ಇದ್ದಂತಹ SIT ಈಗ ಖುದ್ದು ಪ್ರಜ್ವಲ್ ತಾವೇ ವಿಡಿಯೋ ಮಾಡಿ, ಜೊತೆಗೆ ಟಿಕೆಟ್ ಕೂಡ ಬುಕ್ ಆಗಿರೋದು ಕನ್ಫರ್ಮ್ ಆಗ್ತಾ ಇದೆ. ಗುರುವಾರ ರಾತ್ರಿ ಬಂದಿಳಿತಾರೆ. ಬರ್ತಾ ಇದ್ದಂತೆ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸೋದಕ್ಕೆ SIT ಎಲ್ಲ ತಯಾರಿಯನ್ನು ನಡೆಸಿದ್ದು. ಮುಂದೆ ಹೇಗೆ ಸಾಗುತ್ತೆ ವಿಚಾರಣೆ ಅನ್ನೋದು ಸದ್ಯದ ಕುತೂಹಲ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಪ್ರಜ್ವಲ್ ದೇಶಕ್ಕೆ ವಾಪಸ್ ಆಗೋದನ್ನೇ SIT ಕಾಯ್ತಾ ಇದೆ. ಬರ್ತಾ ಇದ್ದಂತೆ ವಿಚಾರಣೆ ಹೇಗೆ ನಡೆಯುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಪ್ರಜ್ವಲ್ ಆರಂಭದಿಂದಲೂ ಕೂಡ ಇದೊಂದು ಷಡ್ಯಂತ್ರ ಅಂತ ಹೇಳ್ತಾ ಬಂದಿರುವಂತದ್ದು. ಆದ್ರೆ ವಿಚಾರಣೆ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಅನ್ನುವಂತಹ ಕುತೂಹಲ ಇದೆ. ಹೇಗೆ ನಡೆಯುತ್ತೆ ಹಾಗಿದ್ರೆ ವಿಚಾರಣೆ? ಏನೇನು ಆಯಾಮಗಳಿರುವಂತದ್ದು? ಹೇಗೆ SIT ಸಿದ್ಧತೆಗಳನ್ನ ಮಾಡ್ಕೊಂಡಿದೆ? ಖಂಡಿತವಾಗಿ ಪ್ರತಿಮಾ, ಈಗಾಗಲೇ ಏನು ಅವರು ವಿಡಿಯೋದಲ್ಲಿ ಹೇಳಿದ ಪ್ರಕಾರ ಈಗಾಗಲೇ ಆ ಆರೋಪ ಅನ್ನುವಂಥದ್ದು ಷಡ್ಯಂತ್ರ ಅಂತೇಳಿ ಈಗಾಗಲೇ ಅವರು ಆರೋಪವನ್ನ ಮಾಡಿದ್ದಾರೆ. ಆದ್ರೆ SIT ಅಧಿಕಾರಿಗಳು 2 ಆಯಾಮದಲ್ಲಿ ತನಿಖೆ ನಡೆಸೋದಕ್ಕೆ ಇದೀಗ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಒಂದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ತಪ್ಪೊಪ್ಪಿಕೊಳ್ಬಹುದು, ಅಥವಾ
ಮತ್ತೊಂದು ಕಡೆ ಈ ಆರೋಪವನ್ನ ತಳ್ಳಿ ಹಾಕ್ಬೋದು. ಈ ಎರಡು ಆಯಾಮಗಳಲ್ಲೂ SIT ಅಧಿಕಾರಿಗಳು ತನಿಖೆಯನ್ನ ಮಾಡೋದಕ್ಕೆ ತಯಾರು ಮಾಡ್ಕೊಂಡಿರುವಂತದ್ದು. ಒಂದು ವೇಳೆ ಏನಾದ್ರೂ ಪ್ರಜ್ವಲ್ ರೇವಣ್ಣ ತಪ್ಪನ್ನ ಒಪ್ಕೊಂಡ್ರೆ ಒಂದಷ್ಟು ಪ್ರಕ್ರಿಯೆಗಳು SIT ಅಧಿಕಾರಿಗಳು ಮಾಡಬೇಕಾಗಿದೆ. ಅವರನ್ನ ಅಂದ್ರೆ ಸಹಜವಾಗಿ ಎಲ್ಲ ಪ್ರಕರಣದಲ್ಲಿ ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ ಅದೇ ರೀತಿಯಾಗಿ ಅವರ ಮೇಲೆ ತನಿಖೆಯನ್ನ ಮಾಡಲಾಗುತ್ತೆ. ಪ್ರಮುಖವಾಗಿ ಅವರನ್ನ ಸ್ಥಳ ಮಹಜರು ಮಾಡಲಾಗುತ್ತೆ. ಜೊತೆಗೆ ಎಲ್ಲೆಲ್ಲಿ ಅತ್ಯಾಚಾರ ಎಸಗಿದ್ದಾರೆ ಅನ್ನುವಂತ ಆರೋಪ ಇದೆ ಅಲ್ಲೆಲ್ಲ ಕರೆದುಕೊಂಡು ಹೋಗಿ ಒಂದು ಸ್ಥಳ ಮಹಜರನ್ನ ಮಾಡಬೇಕಾಗುತ್ತೆ. ಜೊತೆ ಅವರಿಗೆ ಹೇಳಿಕೆಯನ್ನ ರೆಕಾರ್ಡ್ ಮಾಡ್ಕೊಂಡು ಅವರ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳಲಾಗುತ್ತೆ. ಆಮೇಲೆ ನ್ಯಾಯದ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ನಂತರ ಚಾರ್ಜ್ ಶೀಟ್ ಅನ್ನ ಮಾಡಲಾಗುತ್ತೆ. ಒಂದು ವೇಳೆ ಏನಾದ್ರೂ ಅವರು ಆರೋಪವನ್ನ ತಳ್ಳಿ ಹಾಕಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ತನಿಖೆ ಚಾರ್ಜ್ ಶೀಟ್ ಸಲ್ಲಿಸಬೇಕು ಅನ್ನೋದ್ರ ಕುರಿತು ಸಹ SIT ಅಧಿಕಾರಿಗಳು ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಅವರು ಆರೋಪವನ್ನ ತಳ್ಳಿ ಹಾಕಿದ್ರೆ ಇಲ್ಲಿ ಸಂತ್ರಸ್ತ ಹೇಳಿಕೆಯನ್ನ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ SIT ಅಧಿಕಾರಿಗಳು ಈಗಾಗಲೇ ಸಂತ್ರಸ್ತರ ಹೇಳಿಕೆಯನ್ನ ಈಗಾಗಲೇ ದಾಖಲು ಮಾಡ್ಕೊಂಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈ ಎವಿಡೆನ್ಸ್ ನ ಒಂದು ಇಟ್ಕೊಂಡು SIT ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಪ್ರತಿಮಾ. ಎಸ್, ಥ್ಯಾಂಕ್ ಯು ಸೋ ಮಚ್ ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.